ನೋಡ್ರಾ? ಬನ್ನಿ ಬನ್ನಿ, ನಿಮ್ಗೆ ಇಷ್ಟ ಅಂತ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡಿಟ್ಟಿದ್ದೀನಿ, ತಿನ್ನೋರಂತೆ. ಬಸವ ಎಲ್ಲಿ? ಬೆಳಗಿಂದಲೂ ಮನ್ಲೇ ಇದ್ದ. ಪಾಪ ಜ್ವರ ಆಯ್ತು ಅಂತ ಈಗ ತಾನೇ ಕಷಾಯ ಕೊಟ್ಬಿಟ್ಟು ಬಂದೆ. ಜ್ವರ ಅವನ್ಗ? ಅವನ್ ನೋಡಿದ್ರೆ ಜ್ವರಕ್ಕೆ ಜ್ವರ ಬರುತ್ತೆ. ಏನೋ ನನ್ನ ಯೂನಿಫಾರ್ಮ್ ಐರನ್ ಮಾಡತ್ರ ಡವ್ ಮಾಡ್ತಾ ಇದೀಯಾ? ಅಣ್ಣ ತುಂಬಾ ಥ್ಯಾಂಕ್ಸ್ ರಾಗಣ್ಣ. ನಿನಗೆ ಎಷ್ಟು ಸಲ ಹೇಳಿದ್ರೆ ಬುದ್ಧಿ ಬರಲ್ವಾ? MM ಗ್ಯಾಂಗ್ ಜೊತೆ ಮತ್ತೆ ಹೊರಗಡೆ ಹೋಗಿದ್ದೆ? ಇಲ್ಲ ರಾಗಣ್ಣ, ನಾವ್ ಹೊಡೆದಾಟ ಎಲ್ಲ ಬಿಟ್ಟು 3 ತಿಂಗಳು 4 ದಿನ 5 ಗಂಟೆ ಅಲ್ಲಲ್ಲ 6 ಗಂಟೆ ಆಯ್ತು. ಹೌದು. ಅಯ್ಯೋ ಬಸ್ವಾ, ಪಾಪ ನಿನ್ಗೆ ಎಷ್ಟು ಸುಸ್ತಾಗಿದ್ಯೋ ಏನೋ. ಬೂಸ್ಟ್ ಕೊಡ್ಲಾ, ಮೂಸಂಬಿ ಜ್ಯೂಸ್ ಕೊಡ್ಲಾ? ಅಣ್ಣನ್ಗೂ ಸೇರ್ಸ್ಕೊಡು. ನೀವಿಬ್ರು ಮಾಮೂಲಿ ಆಕ್ಟ್ರೆಸ್ ಅಲ್ಲ, ಗುಬ್ಬಿಯವ್ರನ್ನ ಡ್ರಾಮಾ ಕಂಪನಿ ಜಾಯ್ನ್ ಆಗ್ಬೋದು. ಓ ಗಾಡ್, ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಣ್ಣನ್ ಯೂನಿಫಾರ್ಮ್ ನ ಜ್ವರ ಬಂದಿರೋ ತಮ್ಮ ಐರನ್ ಮಾಡೋ ತಪ್ಪ? ನೋ ನೋ. ಹೊಡ್ಕೊಂಡ್ಬಿಡ ಕಣೋ, ಗೇಟ್ ಬೀಳುತ್ತೆ. ಮೊದ್ಲೇ ಜ್ವರ ಬೇರೆ ಇದೆ. ನಿಮ್ಮಣ್ಣ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರಲ್ವಾ, ಅದಕ್ಕೆ ಯಾರನ್ನ ನೋಡಿದ್ರು ನೀನೇ ಅಂತ ಅನ್ಕೊಂಡ್ಬಿಡ್ತಾರೆ. ನನ್ ಕಣ್ಣು ಮೋಸ ಮಾಡಕ್ಕಾಗಲ್ವೋ? ಬಸವಾ, ನೀನ್ ಯಾಕೋ ಬಂದೆ? ಬಸವಾ, ನಾನ್ ನಿಜವಾಗ್ಲೂ ಬದಲಾಗಿದ್ದೀನಿ ಬಸವಾ. ಬಸವಾ, ನನ್ನ ಹೆಂಡತಿ ಮಕ್ಕಳು ಪ್ರಾಣ ಕಳ್ಕೊಳಕ್ ಹೋಯ್ತಾ ಇತ್ತು, ಅವ್ರನ್ನ ಮತ್ತೆ ನಾನು ನೋಡ್ತಾ ಇದೀನಿ ಅಂದ್ರೆ ನೀನು ಬಸವಾ, ನೀನು ದೇವ್ರು ಬಸವಾ. ಹೇಳ ಮೇಲೆ ಇಲ್ಲ ಬಸವಾ, ಪಾದ ಬಿಡಕ್ಕಿಲ್ಲ ಬಸವಾ. ಬಸವಾ, ನೀನ್ ನನ್ನ ಪಾಲಿನ ದೇವ್ರು. ಬಸವಾ, ಇಷ್ಟೊಂದು ತೊಂದ್ರೆ ತಗೊಂಡು ಆ ಏರಿಯಾಗ ಹೋಗಿ ನನ್ ಗಂಡನಿಗೆ ಬುದ್ಧಿ ಹೇಳಿ ಕರ್ಕೊಂಡ್ ಬಂದಿದ್ಯಾ. ನಿನ್ಗೇನು ಏಟ್ ಬೀಳ್ಲಿಲ್ಲ ತಾನೆ? ಇಲ್ಲಿವರೆಗೂ ಬಿದ್ದಿಲ್ಲ, ಈಗ ಬೀಳ್ಬೋದು. ಅಕ್ಕ, ನೀ ತುಂಬಾ ಕಷ್ಟಪಟ್ಟಿದ್ಯಲ್ಲ, ಹೋಗ್ ರಸ್ ತಗೋ. ಲೋ ಅಣ್ಣ, ಕರ್ಕೊಂಡೋಗೋ ಕರ್ಕೊಂಡೋಗೋ ಕರ್ಕೊಂಡೋಗೋಣ. ಆಯ್ತು ಬಸವಣ್ಣ, ಹೋಗು ಹೋಗು ಹೋಗು. ಆಯ್ತಾಯ್ತು, ಓಕೆ ಓಕೆ. ಖುದ್ದಾಗಿ ಸಾಕ್ಷಿಗಳೇ ಬಂದು ಹೇಳಿದ್ರು, ಗೊತ್ತಾಯ್ತಲ್ಲ. ಲೋ, ಇದೆಲ್ಲ ಮಾಡಕ್ ನೀನ್ ಯಾರು ಅಂತ? ಸಾಕ್ ಸುಮ್ನಿರಿ. ಒಂದ್ ಮನೆ ಉಳಿಸ್ ಬಂದಿರೋ ಮಗುನ ಹೊಗಳೋದ್ ಬಿಟ್ಟು ಬೈತಾ ಇದ್ದೀರಲ್ಲ. ಇವತ್ತು ಒಂದ್ ಸಂಸಾರ ಹೊಗಳಿದೆ, ನಾಳೆ ಇಡೀ ಸ್ಟೇಟೇ ಹೊಗಳೋ ದಿನ ಬರುತ್ತೆ, ನೋಡ್ತಾ ಇರಿ. ಸೂಪರ್ ಅಕ್ಕೆ. ಮಂಗಳ, ನಾನು ಅವ್ನು ಬೈತಾ ಇಲ್ವೇ? ಅವ್ನು ಹೋಗ್ತಾ ಇರೋ ದಾರಿ ನೋಡಿದ್ರೆ ಒಬ್ಬ ರೋಡಿನ ಗುಂಡನ ಆಗೋ ಆಗಿದೆ. ಲೋ, ನಿನ್ಗೇನಾದ್ರೂ ಆದ್ರೆ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ ಕಣೋ. ನನಗೇನು ಆಗಲ್ಲ ಅಣ್ಣ. ಆ ನಂಬಿಕೆ ನಮಗ್ ಬರ್ಬೇಕು, ಅದಕ್ಕೆ ಒಂದು ಡಿಸಿಷನ್ ಬಂದಿದ್ದೀನಿ. ಡಿಸಿಷನ್ ಏನ್ರಿ ಅದು? ಇವನಿಗೆ ಜವಾಬ್ದಾರಿ ಬರ್ಬೇಕು ಅಂದ್ರೆ ಮೊದಲು ನಿನ್ನ ಸೆಂಟಿಮೆಂಟಲ್ ಡ್ರಾಮಾಗಳು ನಿಲ್ಬೇಕು ಅಂದ್ರೆ ಬರೋ ಶ್ರಾವಣ ಒಳಗಡೆ ಇವನಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಯ್ಯೋ, ನನ್ ಬುದ್ಧಿಗಿಷ್ಟು. ನಾನಿನ್ನು ಇವನ್ನ ಕಂಕ್ಲಲ್ಲಿ ಎತ್ಕೊಂಡು ತಿರುಗ್ತಾ ಇದ್ದಿದ್ ಕಾಲದಲ್ಲೇ ಇದೀನಿ. ಈ ವಿಷಯದಲ್ಲಿ ಮಾತ್ರ ನಿಮಗ್ ನನ್ ಫುಲ್ ಸಪೋರ್ಟ್ ಇದೀರಿ. ಶುಭ. ನನಗ್ ಮದುವೆ ಮಾಡ್ಬೇಕು ಅಂತ ಮನೇಲಿ ಸೀರಿಯಸ್ ಆಗಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಕಣ್ರು. ಟಪಾಂಕುಚ್ಚಿ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ಕೊಂಡು ಹೇಳೋ ವಿಷಯನ ಇದೇನೋ ಹಿಂಗೆ ಪ್ಯಾಥೋಟಿಕ್ ಟೋನ್ ಅಲ್ಲಿ ಹೇಳ್ತಾ ಇದೆಯಲ್ಲೋ. ಜೀವನ ಅನ್ನೋ ಟಿವಿನಲ್ಲಿ ಹೊಸ ಚಾನಲ್ ಲಾಂಚ್ ಆಗೋದು ಅಂದ್ರೆ ತಮಾಷೆನೋ? ಲೈ ಪಗಲ್ಕ ದುಶ್ಮನ್ಗಳ, ಒಬ್ಬ ಫ್ರೆಂಡ್ ಹಳ್ಳಿಗೆ ಬೀಳ್ತಿದ್ದಾನೆ ಅಂದ್ರೆ ತಳ್ಳೋಕೆ ಕಾಯ್ತಿರ್ತಿರಲ್ಲೋ. ಇದೇನ ಬಸ್ ಹಿಂಗನ್ಬಿಟ್ಟೆ? ನಮ್ಮ ಮನೇಲಿ ನಮ್ಮಪ್ಪನೋ ಇದಾನೆ, ತನ್ ಕೈಲಿ ತಡ್ಕೊಳಕ್ ಆಯ್ತಿಲ್ಲ, ಬೇಗ ಒಂದ್ ಮದುವೆ ಮಾಡಪ್ಪ ಅಂದ್ರೆ ಅದೇನೋ AR ರೆಹಮಾನ್ ಆಯ್ತೀನಿ ಅಂತ ಹೇಳ್ತಿದ್ದಲ್ಲಪ್ಪ. ಮೊದ್ಲ ನಾಗು, ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ ಕಣೋ. ನಮ್ದಕ್ಕೆ ಟ್ರಾಜಿಡಿ ಕೇಳು. ನಮ್ಮಪ್ಪ ಒಂದ್ ಹುಡುಗಿಗೆ ತೋರಿಸ್ತಾ, ಹೇಗಿದ್ದಾಳು ಅಂದ. ಸೂಪರ್ ಆಗಿದ್ದಾಳೆ ಅಂದೆ. ಥ್ಯಾಂಕ್ಸ್ ಮೇರೆ ಬೇಟ ಅಂದ. ತಾಯಿಗೆ ಎಲ್ಲ ತಬ್ಲಿಗೆ ಒಂದ್ ನಿಕಾ ಮಾಡ್ತಾನೆ ಅಂತ ಕಣ್ಣಲ್ಲಿ ನೀರ್ ಹಾಕ್ತೆ. ಆದ್ರೆ ಆಮೇಲೆ ಗೊತ್ತಾಯ್ತು ಆ ಹುಡುಗಿ ಅವನ್ಗೋಸ್ಕರ ಅಂತ. ಇಂಥ ಕೆಟ್ಟ ದುನಿಯಾನಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಒಳ್ಳೆಯವ್ರು ಇರ್ತಾರೆ. ಅವ್ರೆ ನಿಮ್ಮ ಅಣ್ಣ ಅತ್ತಿಗೆ ದೇವ್ರಂತವ್ರು. ಅವ್ರ ಮೂಡ್ ಚೇಂಜ್ ಆಗೋ ಮುಂಚೆ ನಿನ್ ಮದ್ವೆ ಒಪ್ಕೊಂಡ್ಬಿಡು. ಸಾಕ್ ಸುಮ್ನಿರ. ಒಪ್ಕೊಂಡ್ಬಿಟ್ರೆ ನಾನು ಲವ್ ನಾನು ಲವ್ ಮಾಡೇ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ. ಬಸ್ವಾ, ನೀ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ಯಾ? ಎಕ್ಸ್ಕ್ಯೂಸ್ ಮೀ, ಅವ್ನ್ ಹುಡುಗಿರು ಮಾತ್ರ ಪ್ರಪೋಸ್ ಮಾಡೋದು. ಏಯ್ ತೊಳೆ, ಹಾಕ್ಬಿಡ್ತೇನೆ. ಗಾಬರಿಗೆ ಆಗ್ಬೇಡ ಬಸ್ವಾ. ಈಗೇನು ನಿಂದಕ್ಕೆ ಒಂದ್ ಹುಡುಗಿಗೆ ಲವ್ ಮಾಡ್ಬೇಕು ಅಷ್ಟೇ ತಾನೆ? ನಾಳೆ ಬೆಳಿಗ್ಗೆನೆ ಯಾವ್ದಾದ್ರು ಕಾಲೇಜ್ಗೆ ಮುಂದೆ ಡ್ಯೂಟಿಗೆ ಹಾಕೊಂಡ್ಬೇಡ. ಲೋ, ನಾನು ಕಾಲೇಜಿಂದ MG ರೋಡ್ರು ಎಷ್ಟು ನೋಡಿದೀನಿ, ಆದ್ರೆ ಈಗಿನ ಕಾಲದ ಹುಡುಗಿರ್ ನೋಡಿದ್ರೆ ಹುಡುಗಿ ನೋಡಿದ್ರೆ ಅನ್ನೋ ಫೀಲಿಂಗೇ ಬರಲ್ಲ. ನಮ್ಮ ಅಪ್ಪಾಜಿ ಕಾಲದಲ್ಲೂ ಇದ್ರು. ಇದನ್ನ ಹೀಗೆ ಸಿಕ್ಕಿಸ್ಕೋಬೇಕು. ನನ್ ಚಿನ್ನ ನಿಧಾನ ಕಣೆ. ಹೇಗಿದೆ ವಿಶಾಲು? ದಂತದ ಗೊಂಬೆ ಇದ್ದಾಗಿದ್ದೀಯ. ನಾನು ಫಸ್ಟ್ ಟೈಮ್ ಸೀರೆ ಉಟ್ಕೊಂಡಾಗ ಥೇಟ್ ನಿನ್ನ ಹಾಗೇ ಕಾಣಿಸ್ತಿದ್ದೆ. ಬರೀ ಓಳು. ಏನ್ ತಾತ
ಅಜ್ಜಿ ಯಾವಾಗ ನಿಜ ಹೇಳಿದ್ರು ಬಿದ್ದೋಗ್ತ್ಯಾ, ತಪ್ಪಲ್ವಾ? ಆಗಿನ್ನೂ ನಿಮ್ ತಾತ ನನ್ನ ನೋಡೇ ಇರ್ಲಿಲ್ಲ ಬಿಡು. ಗೌರಿ 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 ಬಾಯಿ ಇಲ್ಲೋಡು, ನಿನ್ಗೋಸ್ಕರ ಈ ಕಾಸಿನ ಸರ ತಗೊಂಡ್ಬಂದಿದ್ದೀನಿ. ನೀನ್ ಇದನ್ನೇ ಹಾಕೊಂಡು ಹೋಗು, ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಇದೆಲ್ಲ ಹಳೆ ಫ್ಯಾಷನ್. ಒಂದು ಯೂತ್ ಫೀಲಿಂಗು ಇನ್ನೊಂದು ಎಕ್ಸ್ಪೀರಿಯನ್ಸ್ಡ್ ಯೂತ್ಗೆ ಗೊತ್ತಾಗೋದು. ಅದಕ್ಕೆ ನಾನೊಂದು ತಂದಿದ್ದೀನಿ ಗೊತ್ತಾ, ವೈಟ್ ಮೆಟಲ್ ಮ್ಯಾಚಿಂಗ್ ಮ್ಯಾಚಿಂಗ್. ಸೂಪರ್ ಆಗಿರುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು. ಗೌರಿ, ಏನಪ್ಪ ಅದು? ಇವತ್ತು ನೀನ್ ರೇಡಿಯೋ ಸ್ಟೇಷನ್ ಅಲ್ಲಿ ಪ್ರೋಗ್ರಾಮ್ ಕೊಡ್ತಿದ್ಯಲ್ಲಮ್ಮ, ಅದಕ್ಕೆ ಈ ಹೊಸ ವೈಲಿನ್. ವಾವ್, ಕ್ಲಾಸಿಕ್, ಎಕ್ಸಲೆಂಟ್, ಥ್ಯಾಂಕ್ ಯು ಪಪ್ಪ. ಚೈನ್ ಬಿದ್ದೋಯ್ತಲ್ಲಮ್ಮ, ಇರು ಹಾಕ್ತೀನಿ. ಅಯ್ಯೋ ಬಿಡಿಪ್ಪ, ನಾನೇ ಹಾಕೋತೀನಿ. ಇದನ್ನೆಲ್ಲ ಮಾಡ್ದೇನೆ ನೀನ್ ದೊಡ್ಡವಳಾಗ್ಬಿಟ್ಟೇನಮ್ಮ, ಸುಮ್ನಿರು. ಇಲ್ಲಿ ಕಾಲ್ ಕೊಡು. ಏನಪ್ಪ ಹೊಸದಾಗ ಹಾಗೆ ನೋಡ್ತಾ ಇದ್ದೀರಾ? ಏನು ಇಲ್ಲಮ್ಮ, ಯಜಮಾನ್ರು ನೆನ್ನೆ ಇದ್ದಕ್ಕಿದ್ದ ಹಾಗೆ ನಿನ್ ಮಗಳು ಆಗ್ಲೇ ಮದುವೆ ವಯಸ್ಸಿಗೆ ಬಂದ್ಬಿಟ್ಲ ಅಂತ ಕೇಳಿದಾಗ ನನಗೆ ಯಾಕೋ ಸ್ವಲ್ಪ ಫೀಲ್ ಆಯ್ತು. ಗೌರಿ, ಮದುವೆ ಆಗ್ಬಿಟ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಡ್ತೀಯಲ್ಲ? ಏನಪ್ಪ, ನಾನ್ ಯಾರ್ ಮಗಳು? ನಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗನ್ನ ನನ್ ಸೆರ್ಗಲ್ಲೇ ಗಂಟ್ ಹಾಕೊಂಡು ನಮ್ ಮನೆಗೆ ಕರ್ಕೊಂಡ್ ಬರ್ತೀನಿ, ಸರಿನಾ? ಹೌದಾ, ಅವಳನ್ನ ಯಾರು ಅಂತ ತಿಳ್ಕೊಂಡೆ? ನನ್ನ ಮೊಮ್ಮಗಳ ಕಣ. ಅಪ್ಪ, ಒಳ್ಳೆ ಇಡು ಜೋಡು. ನಿನ್ ಹೆಸರೇನಮ್ಮ? ನೀಲು. ಓ, ನೀಲಾಂಬಿಕೆ. ಅವನ್ ಹೆಸರು ಬಸ್ವ. ಅವನು ನನ್ ಮೈದ್ನ. ಹೌದಾ? ನೋಡು, ದುರ್ಬಿನ್ ಹಾಕೊಂಡ್ ಹುಡುಕಿದ್ರು ಅಂತೊಂದ್ ಸಿಗೋದಿಲ್ಲ. ಜಿಮ್ ಇಟ್ಕೊಂಡಿದ್ದಾನೆ, ಕೈ ತುಂಬಾ ಸಂಪಾದನೆ. ನಿನಗ ಅವನ್ ಇಷ್ಟ ಆದ್ರೆ ಹೇಳು, ಬರೋ ಶ್ರಾವಣಕ್ಕೆ ಮದ್ವೆ ಇಟ್ಕೊಂಡ್ಬಿಡೋಣ. ಅಯ್ಯೋ, ಈಗ್ಲೇನಾ? ನೀನ್ ತುಂಬಾ ಫಾಸ್ಟ್ ಆಗಿದ್ಯಮ್ಮ. ನಾನ್ ಹೇಳಿದ್ದು ಬರೋ ಶ್ರಾವಣಕ್ಕೆ ಅಂತ. ನನ್ಗೆ ಲಾಸ್ಟ್ ಇಯರ್ ಶ್ರಾವಣದಲ್ಲೇ ಮದ್ವೆ ಆಯ್ತು. ಮತ್ತೆ ತಾಳಿಯಾಗಿ ಜೇಬಲ್ಲಿ ಇಟ್ಕೊಂಡ್ ತಿರುಗ್ತಾ ಇದೆಯಾ? ಕುತ್ಕೇಲಿದ್ರೆ ಸ್ಕಿನ್ ಅಲರ್ಜಿ. ನಿಮ್ಗಾಗಲ್ವಾ ಆಂಟಿ? ಅಯ್ಯೋ, ಇಲ್ಲಮ್ಮ, ಇಲ್ಲ, ನಮ್ಮ ಅಂತಂದಲ್ಲಿ ಯಾರಿಗೂ ಇಲ್ಲ. ಬರ್ತೀನಿ, ಬಾಯ್. ಫ್ಯಾಷನ್ ಅಂತ. ಅಯ್ಯೋ ಅದ್ಗೆ ನಾವು ಸೂಪರ್ ಮಾರ್ಕೆಟ್ ಬಂದಿರೋದು ಸಾಮಾನ್ ತಗೊಂಡೋಕೆ, ಹುಡುಗಿ ಸೆಲೆಕ್ಟ್ ಮಾಡಕ್ಕಲ್ಲ. ಮತ್ತೇನೇನು ಮಾಡೋದು? ರಾಯಚೂರಿಂದ ಹಿಡಿದು ಮಂಗಳೂರ್ವರೆಗೂ ಎಷ್ಟು ಹುಡುಗಿ ಫೋಟೋ ತೋರಿಸಿದೀನಿ, 2 ಮೂಟೆ ಆಗಿದೆ. ನೀನ್ ಯಾವ ಹುಡುಗಿನೂ ಒಪ್ತಾನೆ ಇಲ್ವಲ್ಲ? ನಾನ್ ಮಾತಾಡ್ತಾ ಇದೀನಿ, ನಾನು ಇಲ್ಲಿ ನೋಡಿಲಿ. ಏನ್ ಸ್ಲೋ? ಇನ್ ನನ್ ಕೈಲಾಗೋದಿಲ್ಲ. ಮನೆಗೆ ಹೋಗ್ತಾ ಇದ್ದ ಹಾಗೆ ಗಿಣಿ ಶಾಸ್ತ್ರ ಹೇಳೋರ ಕಣ್ ಮುಚ್ಕೊಂಡು ಆ ಮೂಟೆಯಿಂದ ಒಂದ್ ಫೋಟೋ ತೆಗಿತೀನಿ ಅಷ್ಟೇ. ಅದ್ಗೆ ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಆಗೋ ಟೈಮ್ ಬಂದಾಗ ನನಗೋಸ್ಕರ ಸ್ಪೆಷಲ್ ಆಗಿ ಮೇಲಿಂದ ಇಳಿದ್ ಬರ್ತಾಳೆ. ನೀನ್ ಮೊದ್ಲು ಶಾಪಿಂಗ್ ಮಾತ್ರ ಮಾಡು, ನನಗ್ ಟೆನ್ಷನ್ ಕೊಡ್ಬೇಡ. ಟೆನ್ಷನ್? ಥ್ಯಾಂಕ್ ಯು, ಇದ್ರಲ್ಲೇ ಮಜಾ. ಇನ್ನೇನಪ್ಪ ಮ್ಯಾಟ್ರ? ನೀನು ಹೇಳ ಮಗ. ಏನ್ ಒಳ್ಳೆ ಚಿಮ್ನಿ ಲೋಕೆ ಬಿಟ್ಟಂಗ್ ಬಿಡ್ತಿದ್ಯಾ? ಇದರಿಂದಾನೆ ನಮ್ ಗಾರ್ಡನ್ ಸಿಟಿ ಹಾಳಾಗ್ತಿರೋದು. ಗಾಡ್, ಥ್ಯಾಂಕ್ ಯು ರೀ, ಥ್ಯಾಂಕ್ಸ್ ಅ ಲಾಟ್. ಸರಿಯಾದ ಟೈಮಿಗೆ ಬಂದು ನನ್ನ ಕಾಪಾಡಿದ್ರಿ. ಇಲ್ದಿದ್ರೆ ಅದು ನನ್ನ ತಲೆ ಮೇಲೆ ಬಿತ್ತು. ಅಯ್ಯೋ, ಥ್ಯಾಂಕ್ ಯು ವೆರಿ ಮಚ್. ಬಾಯ್.
ಕ್ಯೂಟ್ ಆಗಿದೆ, ತಗೋಬೋದಾ? ಥ್ಯಾಂಕ್ ಯು. ಏ ಬಸ್ವಾ, ನನಗ್ ಗೊತ್ತಿಲ್ದೆ ಇದ್ದಂಗೆ ಇಷ್ಟು ದೊಡ್ಡ ಎಪಿಸೋಡ್ ನಡೆಸ್ತಾ ಇದೀಯಾ? ಏ ಬಸ್ವಾ, ಬಸ್ವಾ, ಹಾಯ್ ಗೌರಿ. ಹಾಯ್. ಬಸವ, ಇಲ್ಲಿಂದ ಮಾಡ್ತಾ ಇದ್ಯಾ? ಇವತ್ತು ರುದ್ರೇಶ್ ಮದುವೆ ಬರ್ತೈತಾ? ಬಾ, ನೀ ಬರ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಾನೆ. ಸೂಪರ್ ಬಸವ, ಸೂಪರ್ ಕಣೋ. ಯಾವ್ದಕ್ಕೂ ಪಡ್ಕೊಂಡು ಬಂದಿರ್ಬೇಕು. ಹ್ಯಾಂಡ್ ಶೇಕ್ ಎಲ್ಲ ಆಮೇಲೆ ಇಟ್ಕೊಳ್ಳಿ, ಮೊದ್ಲು ಆ ಹುಡುಗಿ ಯಾರು ಅಂತ ತಿಳ್ಕೋಬೇಕು. ಕಮ್ ಆನ್ ಸ್ಟೂಡೆಂಟ್ಸ್, ಕಮ್ ಫಾಸ್ಟ್. 6:30 ಒಳಗೆಲ್ಲ ಬಂದ್ಬಿಡ್ತೀನಿ, ನೀನೇನು ವರಿ ಮಾಡ್ಬೇಡ. ಎಷ್ಟು ಹೇಳೋದು ನಿಂಗೆ? ಒಳಗಡೆ ನಮ್ಮ ಫ್ರೆಂಡ್ ಇದ್ದಾರೆ, ಬಿಡಿ ಸರ್. ಅಯ್ಯೋ, ಇವನು ಯಾರೋ ಒಳ್ಳೆ ಯಮ ಇದ್ದಂಗೆ ಇದಾನಲ್ಲೋ. ಯಾರು ಸರ್ ಅವರು? ಸಿಸಿಬಿಗೆ ಸ್ಪೆಷಲ್ ಆಫೀಸರ್ ಬಸವ. ಏನಾಗಿದೆ ಸರ್? ನಿಮ್ದಕ್ಕೆ ರೇಡಿಯೋ ಸ್ಟೇಷನ್ ಟೆರರಿಸ್ಟ್ ಅವ್ರಿಗೆ ಬೇಸಾಗೋಗಿದೆ. ಬೇಸು ಒಟ್ಟು ಎಷ್ಟು ಜನ ಇದಾರೆ? ಎಲ್ಲರನ್ನು ಕವರ್ ಮಾಡು, ಒಬ್ಬರನ್ನು ಬಿಡ್ಬೇಡ. ಓವರ್. ನಿಂತ್ಕೊಳ್ರಿ. ಯಾರ್ರಿ ನೀವು? ಬ್ಯಾಡ್ಜು ಬೆಲ್ಟ್ ಯೂನಿಫಾರ್ಮ್ ಹಾಕೊಂಡ್ರೆ ಮಾತ್ರ ಗೊತ್ತಿರ್ತೀರಾ? ಯಾರು ಸರ್ ಅವರು? ನಾಳೆ ಮಾರ್ನಿಂಗ್ ಪೇಪರ್ ನೋಡೋರು ಯಾರು ಅಂತ ಗೊತ್ತಾಗುತ್ತೆ. ಈ ಬ್ಲಾಕ್ ಅಲ್ಲಿ ಯಾರನ್ನು ಬಿಡ್ಬೇಡ. ಕಮ್ ಆನ್, ಬಿ ಅಲರ್ಟ್, ಗೋ 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 ಫಾಸ್ಟ್. ಈ AIR ಈಗ ನಮ್ ಕಂಟ್ರೋಲ್ ಅಲ್ಲಿ ಇದೆ. ಅಂದ್ರೆ ನೀವು ಟೆರರಿಸ್ಟಾ? ನೋ, ಆಂಟಿ ಟೆರರಿಸ್ಟ್ ಸ್ಕ್ವಾಡ್, ಸ್ಪೆಷಲ್ CCB ಆಫೀಸರ್ ಬಸವ. ಒಳಗೆ ನಡೀತಾ ಇದೆ. ಫೈನ್ ಆರ್ಟ್ಸ್ ಕಾಲೇಜ್ ಹುಡುಗಿರು ಪ್ರೋಗ್ರಾಮ್ ಕೊಡ್ತಿದ್ದಾರೆ. ಫ್ಲೂಟ್ ಚೆಕ್ ಮಾಡಿ ಕಳಿಸ್ರಾ? ಫ್ಲೂಟ್ ಒಳಗಡೆ ಏನಿರುತ್ತೆ ಸರ್? ಫ್ಲೂಟ್ ಅಲ್ಲಿ ಮ್ಯೂಸಿಕ್ ಮಾತ್ರ ಅಲ್ಲ, RDX ಪೌಡರ್ ಕೂಡ ಕ್ಯಾರಿ ಮಾಡಬಹುದು. ಆಫೀಸರ್, ಚೆಕ್ ಎವ್ರಿಥಿಂಗ್. ಸರ್, ಅಯ್ಯೋ, ಇಲ್ಲೇನಿರುತ್ತೆ ಸರ್? ಅದಕ್ಕೆ ನಮ್ಗೆ ಅದಿಷ್ಟ, ಅದಕ್ಕೆ ನಮ್ಗೆ ಇದಿಷ್ಟ ಅಂತ ಅಡ್ಗೆ ಮನೆಗೆ ನುಗ್ಗಿ ಬೇಕಾದನ್ನೆಲ್ಲ ಮಾಡಿಸ್ಕೊಂಡು ಕಿತ್ಕೊಂಡು ತಿಂತಾ ಇದ್ರಲ್ಲೋ. ಅತ್ತೆ ನನ್ನ ಮಾತು. ಇವತ್ತು ನನ್ನಿಂದಾನೇ ಈ ವಿಷಯ ಮುಚ್ಚಿಟ್ಟಿದ್ದೀರಾ ಪಾಪಿಗಳ. ನಿಮ್ಗೆ ಸರಿಯಾಗಿ ಮಾತಾಡಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀನೇನೋ? ಬಾಬಿ, ಈ ಲವ್ ಸ್ಟೋರಿನ ನಮ್ದಕ್ಕೆ ಗೊತ್ತಿಲ್ಲಂಗ್ ನಡೆಸಿದಾನೆ ಈ ಮಿತ್ರದ್ರೋಹಿ. ಸೌಂಡ್ ಇಂದ ಕಾಡ ಹೋಗ್ತೀರಾ? ಈ ಲೋಫರ್ಸ್ ಮಾತ್ ನಂಬೇಡ. ಅದಕ್ಕೆ ನನ್ ಮಾತ್ ಕೇಳೋ. ಅವನನ್ನ ಮಾತಾಡ್ಬೇಡ ಅಂತ ಹೇಳಿ ನನ್ಗೂ ಅವನ್ಗೂ ಮಾತಿಲ್ಲ. ಮಾತಾಡ. ಹೇಯ್, ಅತ್ತಿಗೆ ಅಂದ್ರೆ ಯಾರೋ? ನಿನ್ನ ತಾಯಿ ಕಣೋ. ಅದೇ ಕಂಕಳಲ್ಲಿ ಎತ್ಕೊಂಡು ನಿನ್ನ ಸಾಕಿದಾರೆ ಕಣೋ. ಅಂತ ತಾಯಿ ಹತ್ರನೇ ನಿನ್ನ ಲವ್ ಸ್ಟೋರಿನ ಮುಚ್ಚಿಟ್ಬಿಟ್ಟು ನಮ್ಮನ್ನೆಲ್ಲ ಲೋಫರ್ಸ್ ಮಾಡ್ಬಿಟ್ಟಿಲ್ಲೋ. ಇಷ್ಟು ದಿನ ಹುಚ್ಚಿ ತರ ಫೋಟೋ ಇಟ್ಕೊಂಡು ತಿರುಗ್ತಾ ಇದ್ನಲ್ಲ, ನನಗಾಗ್ಬೇಕಾದ್ದೆ. ನನ್ ಮೇಲೇನಾದ್ರೂ ಪ್ರೀತಿ ಇದ್ದಿದ್ದೆ ನಾನು ಹೀಗ್ ಮಾಡ್ತಾ ಇದ್ನ? ಒಂದೇ ಸಲ ನಾನು ಹೊರಗ್ ನಾನ್ ಮಾಡಿ ಬಿಸಾಕ್ಬಿಟ್ಟ. ಅಯ್ಯೋ, ಅದಕ್ಕೆ ಕಾಂದೇರ ಆ ಅಮ್ಮನ ಮೇಲಲ್ಲ, ನನ್ ಕಣ್ ಮುಂದೆ ನಿಂತರ ಈ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನೀನ್ ಯಾವಾಗ ನೋಡಿದ್ರೆ ನಾನು ಅವಾಗ್ಲೇ ನೋಡಿದ್ದು. ಅಯ್ಯಯ್ಯೋ, ಸುಮ್ನೆ ಬಾಯಿಗೆ ಬಂದಂಗ್ ಬೈದ್ಬಿಟ್ನಲ್ಲೋ. ಮತ್ತಿನ್ನೇನು, ಅವಾಗ್ಲಿಂದ ನಾನು ಅದನ್ನೇ ಹೇಳ್ತೀನಿ. ನನ್ ಮಾತು ಕೇಳಿದ್ರೆ ತಾನೆ ನೀನು. ಅದೇನಿರ್ಲಿ ಬಿಡು, ನನ್ಗ ಆ ಹುಡುಗಿ ಇಷ್ಟ ಆದ್ಲು. ನನಗೂ ಆ ಹುಡುಗಿಂದ್ರೆ ಇಷ್ಟನೇ, ಆದ್ರೆ ಅಣ್ಣಂಗೆ ಇಷ್ಟ ಆಗ್ಬೇಕಲ್ಲ. ನಮ್ಮಿಬ್ರಿಗೂ ಇಷ್ಟ ಆದ್ಲು ತಾನೆ. ನಿಮ್ ಅಣ್ಣಂಗೆ ಇಷ್ಟ ಆದ್ರೆಷ್ಟು, ಆಗದೆ ಇದ್ರೆಷ್ಟು? ಏನು ನನಗೆ ಇಷ್ಟ ಆಗೋದು, ಇಷ್ಟ ಆಗದೆ ಇರೋದು? ಅಣ್ಣ ಈಗ ಬಂದ್ಯಾಣ? ಅದೇ ರೀ, ಕಾಲಿಫ್ಲವರ್ ಕುರ್ಮಾ ಮಾಡಿದ್ದೆ. ನಮ್ಗೆಲ್ರಿಗೂ ಇಷ್ಟ ಆಯ್ತು. ಅಣ್ಣಂಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಇವ್ನು ಅಂತಿದ್ದ. ಅವ್ರಿಗೆ ಇಷ್ಟ ಆಗ್ಲಿ ಆಗದೆ ಇರ್ಲಿ, ತುಟಿ ಪಿಟಕ್ ಅಂತ ತಿಂತಾರೆ ಅಂತ ಹೇಳ್ತಾ ಇದ್ದೆ. ಕಾಲಿಫ್ಲವರ್ ನ ಕುರ್ಮಾದಲ್ಲಿ ಹಾಕಿ ನನ್ನ ಕಿವಿ ಮೇಲೆ ಇಡಬೇಡಿ. ಏನಾದ್ರು ಮೀಟಿಂಗ್ ಮತ್ತೆ ಹೊರದಾಟಕ್ಕೆ ಸ್ಕೆಚ್? ಇಲ್ಲಣ್ಣ, ನಿಮಗೆ ಬೇಗ ಪ್ರಮೋಷನ್ ಸಿಗೋದಕ್ಕೆ ಯಾವ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ಅತ್ತಿಗೆ ಬಸವ ನಾವೆಲ್ಲ ಸೀರಿಯಸ್ ಡಿಸ್ಕಸ್. ನಮ್ಮಲ್ಲಿ ಸೀತಾ ಲಕ್ಷ್ಮಣ ಇಬ್ಬರೇ ಇದ್ದಾರೆ ಅನ್ಕೊಂಡಿದ್ದೆ. ಈಗ ಜೊತೆ 3 ಕೋತಿಗಳು ಬಂದು ಸೇರ್ಕೊಂಡಿವೆ. ದೊಡ್ಡ ಶ್ರೀರಾಮಚಂದ್ರ ಅವರು. ನಡೀರಿ, ಸ್ನಾನ ಮಾಡ್ಕೊಂಬನ್ನಿ. ಬಿಸಿ ಬಿಸಿಯಾಗಿ ತಿಂಡಿ ತಿನ್ನೋರಂತೆ. ಬಾಯ ನೋಡು, ನನಗ ಅದೆಲ್ಲ ಗೊತ್ತಿಲ್ಲ. ಆ ಹುಡುಗಿನೇ ಈ ಮನೆ ಸೊಸೆಯಾಗಿ ಬರ್ಬೇಕಷ್ಟೇ. ನಾವ್ ಅಂದ್ಕೊಂಡ್ಬಿಟ್ರೆ ಸಾಕ? ಆ ಹುಡುಗಿ ನನ್ ಪ್ರೀತಿ ನೋಕೆ ಮಾಡ್ಬೇಕಲ್ಲ. ನಾಳೆಯಿಂದ ನಿನಗೆ ಬೇರೆ ಯಾವ ಕೆಲ್ಸಾನೂ ಇಲ್ಲ. ಅದೇ ಡ್ಯೂಟಿ. ಆರ್ತಿ ಎತ್ತಿ ಮನೆ ತುಂಬಿಸ್ಕೊಳ್ಳೋದಷ್ಟೇ ನನ್ ಡ್ಯೂಟಿ.
ಹತ್ರ ನಾನು ಇನ್ನೂ ಯಾಕೆ ಬಂದಿಲ್ಲ? ಮಸಲ್ ಮಣಿ ಯಾರನ್ನ ಕರ್ಕೊಂಡ್ ಬಂದವನೇ ನಡೀರೋ. ಮೆಂಟಲ್ ಮಣಿ, ಓ ಸಾರಿ ಮಸಲ್ ಮಣಿ. ನಾನು ಇವ್ರ ಜೊತೆ ಈಗ ಫೈಟ್ ಮಾಡ್ಬೇಕಾ? ಆಗೋದಿಲ್ಲ. ಇವತ್ತು ಬಸ್ವಾ ರೊಮ್ಯಾಂಟಿಕ್ ರೊಮ್ಯಾಂಟಿಕ್ ಮೂಡ್ಲಿದ್ದಾನೆ. ನಾಳೆ ಬನ್ನಿ, ಕೈ ಕೈ ಮಿಲಾಯಿಸೋಣ. ಏನ್ ನೋಡ್ತಿದ್ದೀರಾ? ಲಿಫ್ಟ್. ಅದೇನರ ಸುಂದರ ನರ ಸ್ವಪ್ನ. ನಾನ್ ಜೋಳಿಯ ಕೇರಳಕ್ಕೆ ಹೋಗಿದಾಗ ಕಲ್ತ್ಕೊಂಬಂದಿದ್ ಮರ್ಮಕಲೆ. ಗೇಸ್, ಈ 2 ಬರ್ಲಲ್ಲಿ ಅದನ್ನು ಲೋಕ್ ಮಾಡಿ ಆಫ್ ಟರ್ನ್ ಕೊಟ್ಟು ಒಂದು ಫುಲ್ ಇಂಚ್ ಎಳೆದ್ ಬಿಟ್ಟೆ ಅನ್ಕೋ, ಟೋಟಲ್ ಬಾಡಿ ಲಾಕ್. ಇನ್ ಒಂದೇ ಒಂದು ವಾರದೊಳಗೆ ಚಟ ಕಟ್ಸ್ಕೊಂಡ್ಬಿಡ್ತೀರಾ. ಇದಕ್ ನೀವೆಲ್ಲ ರೆಡಿ ಅಂದ್ರೆ ನಾನು ರೆಡಿ. ಕಮಾನ್, ಫಾರ್ಮ್ ದ ಕ್ಯೂ, ಲೈನ್ ಲೈನ್ ಲೈನ್, ಕ್ಯೂ ಪ್ಲೀಸ್, ಕಮಾನ್. ಏನ್ರೋ ಶೀಲ ಕಾಪಾಡ್ಕೊಂತಿದ್ದೀರಾ? ಬರ ಬರ, ಅವ್ನ್ ಕೇಳಿದ ಮುಖನ ನೋಡಿಲ್ಲ. ಚಟ ಕಟ್ಸ್ಕೊಳ್ಳೋದು ರೆಡಿನಾ? ಒಳ್ಳೆ ಪಂಚಿಂಗ್ ಬ್ಯಾಗ್. ಬನ್ನಿ ಬನ್ನಿ, ಪ್ರಾಕ್ಟೀಸ್ ಮಾಡ್ಕೊತೀನಿ. ಕಮ್ ಕಮ್, ಚಿಂದಿ ಮಾಡ್ಬೇಕು. ಅವನು ಇವತ್ತು ಬಿಡಬಾರ್ದು, ಮುಗಿಸ್ಬಿಡ್ಬೇಕು. ಮಗನೇ, ರೂಲ್ಸ್ ಬ್ರೇಕ್ ಮಾಡಿ ಎಲ್ಲೋ ಸಿಗ್ ಬಂದು ನನ್ ಮೇಲೆ ಕೈ ಮಿಲಾಯಿಸ್ತೀಯಾ? 1 ತಿಂಗಳು ಹಾಸ್ಪಿಟಲ್ ಬಿದ್ದಿರ್ಬೇಕು. ಹಿಡ್ಕೊಂಡು ಅವ್ರನ್ನ. ಅಯ್ಯೋ ನೋಡಿ ನನ್ನ ಮಕ್ಕಳ. ಇದೇನ್ ನಿಮ್ಮಪ್ಪ ಕಟ್ಸಿರೋ ಪ್ಲೇ ಗ್ರೌಂಡ್ ಅನ್ಕೊಂಡ್ಯಾ? ರೌಡಿ ರಾಸ್ಕಲ್, ಹಿಡಿಯ ಕೆಳಗೆ. ಇದೇ ನಿಮ್ಮಪ್ಪ ಕಟ್ಸಿರೋ ಪಾರ್ಕಿಂಗ್ ಪ್ಲೇಸ್. ಎತ್ತಲೇ ಎಲ್ಲ ನಿನ್ನಿಂದಲೇ ನನ್ನ ಕಾರ್ನ ಪೀಸ್ ಮಾಡ್ಬಿಟ್ಟಿಯಲ್ಲ. ತಗ್ಯಾನ ಡಕೋಟಾ ಎಕ್ಸ್ಪ್ರೆಸ್ ನ. ಡಕೋಟಾ ಎಕ್ಸ್ಪ್ರೆಸ್ ಜಾಸ್ತಿ ಮಾತಾಡಿದ್ರೆ ಕೂತಿ ಹಾಕ್ಬಿಡ್ತೀನಿ. ಇಲ್ಲ, ನೀನೇನೋ ಸ್ಕೆಚ್ ಹಾಕಿದ್ಯಾ? ಓಡ್ಲಿಲ್ಲ ಅಂದ್ರೆ ಇಲ್ಲೇ ಸ್ಕ್ರಾಪ್ ಆಗೋಕೆ. ಹೊರಗ ಆಫೀಸರ್, ಒಬ್ಬರನ್ನು ಬಿಡಬೇಡಿ. ಹಲೋ, ಐ ಆಮ್ ಆನ್ ಡ್ಯೂಟಿ, ಡೋಂಟ್ ಡಿಸ್ಟರ್ಬ್. ಡಿಪಾರ್ಟ್ಮೆಂಟ್ ಜೊತೆಗೆ ಫೈಟಾ? ಪೊಲೀಸ್ ಅಂದ್ರೆ ಪವರ್. ದಿಸ್ ಇಸ್ ಸಿಸಿಬಿ ಆಫೀಸರ್ ಪವರ್ ಸ್ಟಾರ್ ಬಸ್ವಾ ಬ್ಯಾಕ್ ಇನ್ ಆಕ್ಷನ್. ಆಫೀಸರ್, ಪ್ಲೀಸ್ ಗೋ ಅಂಡ್ ಕ್ಯಾಚ್ ದೆಮ್. ಓಕೆ ಸರ್. ರೋಲ್ ಕಾಲ್ ಮಾಡೋದು, ಹುಡುಗಿರು ಚುಡಾಯಿಸೋದು, ಸಚ್ಚ ಇಂಥವ್ರನ್ನೆಲ್ಲ ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು. ಸರ್, ಹಲೋ ಸರ್. ನಾನಾ? ಜ್ಞಾಪಕ ಬರ್ಲಿಲ್ವಾ? ನಾನು ಈಗ ಜ್ಞಾಪಕ ಬಂತು. ಹೀರೋ ಶಿವರಾಜ್ ಕುಮಾರ್ ನೋಡ್ಬೇಕು ಅಂತ ಹುಬ್ಳಿಯಿಂದ ಓಡ್ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಅಲ್ತಿದ್ದಾಗ ಅದು ತಪ್ಪು ಅಂತ ಬುದ್ಧಿ ಹೇಳಿ ಊಟ ಕೊಡ್ಸಿ, ಟಿಕೆಟ್ ಕೊಡ್ಸಿ, ಟ್ರೈನ್ ಹತ್ ಕಳ್ಸದ್ನಲ್ಲ, ಅವಳ್ತಾನೆ ನೀನು? ಅಯ್ಯೋ, ನಾನು ಆ ಹುಡುಗಿ ಅಲ್ಲ. ಆಬ್ಸೆಂಟ್ ಮೈಂಡೆಡ್ ಇದ್ದಂಗಿದ್ದಾರೆ. ಸ್ವಲ್ಪ ಓವರ್ ಆಕ್ಟಿಂಗ್ ಜಾಸ್ತಿ ಆಗೋಯ್ತಾ? ಈಗ ಜ್ಞಾಪಕ ಬಂತು. ಫ್ಲವರ್ ಪಾಟ್, ಫಾಲ್ ಡೌನ್, ರೋಸ್. ಥ್ಯಾಂಕ್ ಗಾಡ್. ಎಕ್ಸಾಕ್ಟ್ಲಿ. ನೀವ್ ಯಾವ ಕಾಲೇಜು? ಎಕ್ಸ್ಕ್ಯೂಸ್ ಮೀ. ಎಸ್. ನನ್ನ ಹೆಸರು ಸುಬ್ರಹ್ಮಣ್ಯ ರೀ. ಇನ್ಫೋಸಿಸ್ ಅಲ್ಲಿ ಜಾಬ್ ರೀ. ಮಂತ್ಲಿ 40,000 ಸ್ಯಾಲರಿ ರೀ. ಮೊನ್ನೆ ನಿಮ್ಮನ್ನ ನೋಡ್ದೆ ರೀ, ನಿನ್ನೆ ಅಬ್ಸರ್ವ್ ಮಾಡಿದ್ರಿ, ಇವತ್ತು ಫಿಕ್ಸ್ ಅದ ರೀ. ಗೌರಿ ಅವರೇ, ಜೆನ್ಯೂನ್ ಆಗಿ ಹೇಳ್ಬೇಕು ಅಂದ್ರೆ ಮೊನ್ನೆ ನಿಮ್ಮನ್ನ ನೋಡಿದ ತಕ್ಷಣ ಲವ್ ಎಟ್ ಫಸ್ಟ್ ಸೈಟ್.
ಪ್ಲೀಸ್ ಟೇಕ್ ಇಟ್ ದಿಸ್. ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನೀನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಲ್ಲ. ಮುಖ ನೋಡಿದ ತಕ್ಷಣ ಅದ್ ಹೇಗ್ ಲವ್ ಹುಟ್ಬಿಡತ್ತೆ? ಈ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ದವ್ರನ್ನ ಮೊದ್ಲು ಶೂಟ್ ಮಾಡ್ಬೇಕು. ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ 40,000 ಸ್ಯಾಲರಿ ಅಂತ ಹೇಳಿ ಹುಡುಗಿರ್ನ ಚೀಟ್ ಮಾಡೋ ಬಿಸ್ನೆಸ್. ಇಲ್ಲ ರೀ, ಜೆನ್ಯೂನ್ ಲವ್. ನಾನೇ ಬೇಡ. ಲವ್ ಅಂದ್ರೆ ಇಲ್ಲಿಂದ ಹೇಳದಲ್ಲಮ್ಮ, ಒಳಗಿಂದ ಹುಟ್ಬೇಕು. ನೋಡು, ನಾನು ಇದ್ದೀನಿ, CCB ಇದ್ದೀನಿ, ಬಿಗ್ ಜಾಬ್, ಗುಡ್ ಸ್ಯಾಲರಿ. ನಾನೇನಾದ್ರೂ ನಿಮ್ ಲವ್ ಮಾಡ್ತೀನಿ ಅಂತ ಹೇಳದ್ನ? ಏಯ್, ಮತ್ತೆ ಈ ಹುಡುಗಿ ಕಡೆ ಏನಾದ್ರೂ ಕಣ್ಣಾಗ್ತೀಯೋ ಮಾಡ್ಬಿಡ್ತೀನಿ. 40,000 ಸ್ಯಾಲರಿ ಅಂತೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರಿ ಅಷ್ಟೇ. ಯಾಕೆ ನೀವ್ ನೆನ್ನೆ ಪರಿಚಯ ಆದ್ರಿ, ಇವತ್ ನೋಡಿದ್ರೆ ಗುರ್ತ ಹಿಡಿಲಿಲ್ಲ ಅಂತದಲ್ಲಿ ನಾಳೆ ಬಂದು ನಂಗೆ ಲವ್ ಲೆಟರ್ ಕೊಡ್ತೀರಾ ನೀವು? ಐಡಿಯಾನೇ ಬಂದಿಲ್ವೇ ನನಗೆ? ಬರೋದಿಲ್ಲ. ಯಾಕೆ ಅಂದ್ರೆ ಯು ಆರ್ ಅ ನೈಸ್ ಜೆಂಟಲ್ಮನ್ ಅಂಡ್ ಡೈನಾಮಿಕ್ CCB ಆಫೀಸರ್. ಆಕ್ಚುಲಿ ಈ CCB ಗೆ ರಿಸೈನ್ ಮಾಡಿ ಕೆಟ್ಟೋಗ್ತಿರೋ ನಮ್ಮ ಯೂತ್ ಆಟಿಟ್ಯೂಡ್ ನ ಬದಲಾಯಿಸಬೇಕು ಅನ್ನೋ ಡಿಸಿಷನ್ ಬಂದಿದ್ದೀನಿ. ನೀವೇನ್ ಹೇಳ್ತೀರಾ? ನೋ, ಹಾಗೆ ಹೇಳ್ಬೇಡಿ. ಈ ಬ್ಯಾಂಗ್ಳೂರ್ ಸಿಟಿಗೆ ನಿಮ್ಮಂತ ಡೈನಾಮಿಕ್ ಆಫೀಸರ್ಸ್ ಬೇಕೇ ಬೇಕು. ರಿಸೈನ್ ಮಾಡಬಾರ್ದು. ಓಕೆ, ಕಂಟಿನ್ಯೂ ಮಾಡ್ತೀನಿ. ಓ, ನನ್ ಬಸ್ ಬಂತು, ಮತ್ತೆ ಮೀಟ್ ಮಾಡೋಣ. ಬಾಯ್ ಬಾಯ್ ಬಾಯ್. ಲವ್ ಎಟ್ ಫಸ್ಟ್ ಸೈಟ್ ಅಂದ್ರೆ ಶೂಟ್ ಮಾಡ್ಬೇಕಾ? ಹೆಣ್ಣು ಇಲ್ಲ, ಮನಸ್ಸು ಇಲ್ಲ, ಹೃದಯ ಇಲ್ಲ, ಪ್ರೀತಿ ಇಲ್ಲ, ಪ್ರೀತಿ ಇಲ್ಲ. ನಮ್ಮ ಬಸವನ ಪ್ರೇಮ ವೇದನೆ ನೋಡಿ ತಡ್ಕೊಳಕ್ಕಾಗದೆ ಈ ಟ್ಯೂನ್ ನ ಕಂಪೋಸ್ ಮಾಡಿದೆ. ಹೇಗಿದೆ? ಇದನ್ನ ಕೇಳಿದ್ರೆ ರಾಜ್ ಕಪೂರ್ ಮೇಲಿಂದ ಕೆಳಗಡೆ ಬಂದು ನಿನ್ನ ಮರ್ಡರ್ ಮಾಡ್ಬಿಟ್ಟು ಹೊರಟೋಗ್ತಾರೆ. ಏಯ್, ಸಾಕ್ ನಿಲ್ಸ್ರ. ಲಾ, ಒಂದ್ ಮಾತು ಹೇಳ್ತೀನಿ ಕೇಳು. ಆ ಹುಡುಗಿಗೆ ನೋಡಿದ ತಕ್ಷಣ ಲವ್ ಅಂದವನ್ನ ಸಾಯಿಸ್ಬಿಡೋಷ್ಟು ಕೋಪ. ನಿನಗೂ ನೋಡಿದ್ರೆ ಆ ಹುಡುಗಿ ಮೇಲೆ ಲವ್. ಮಾಮ, ಇದು ನಮಗೆಲ್ಲ ಸರಿ ಬರಲ್ಲ ಕಣ. ನೋಡು, ಇದೇ ಕಣ್ಣಿಂದ ಇನ್ನೊಂದು ಬ್ಯೂಟಿಫುಲ್ ಹುಡುಗಿ ನಟ ಓಡಿ ಪ್ರೊಸೀಡ್ ಆಗೋಣ. ಲವ್, ಒಂದ್ ಬ್ಯೂಟಿಫುಲ್ ಹುಡುಗಿ ನೋಡಿದ ತಕ್ಷಣ ಲವ್ ಬರಲ್ವಾ? ನಮ್ಗೆ ಗೊತ್ತಿಲ್ದಿರೋ ಹಾಗೆ ನಮ್ಮ ಮನ್ಸಲ್ಲಿ ಒಂದು ರೂಪ ಸೃಷ್ಟಿಯಾಗಿರುತ್ತೆ. ಆ ರೂಪಕ್ಕೋಸ್ಕರ ನಾವು ಹುಡುಕ್ತಾ ಇರ್ತೀವಿ. ಸಿಕ್ಕಿದ ತಕ್ಷಣ ಗುರ್ತಿಡಿತೀವಿ. ಹಾಗೆ ನಾ ಗುರ್ತಿಡಿದ ರೂಪನೇ ಈ ಗೌರಿ. ನಾನು ಗೌರಿನ ಪ್ರೀತಿಸ್ತಾ ಇದ್ದೀನಿ. ಗೌರಿ ಅಂದ್ರೆ ಬಸವ, ಬಸವ ಅಂದ್ರೆ ಗೌರಿ. ದೇಹ ಎರಡು, ಮನಸ್ ಒಂದೇ. ನಿನ್ನ ಪ್ರೀತಿಗೋಸ್ಕರ ನಾವೇನ್ ಮಾಡ್ಬೇಕು ಹೇಳೋ? ಬೇಕಾದ್ರೆ ನಮ್ಮ ಹೃದಯನ ಕಿತ್ತು ಕೊಡ್ತೀವಿ ಕಣೋ, ನಮ್ಮ ಹೃದಯನ ಕಿತ್ತು ಕೊಡ್ತೀವಿ. ಓವರ್ ಆಕ್ಟ್ ಮಾಡ್ಬೇಡ. ನಾಳೆಯಿಂದ ನಾನು ಏನ್ ಹೇಳ್ತೀನೋ ಅಷ್ಟ್ ಮಾಡಿದ್ರೆ ಸಾಕು. Come on, Rag! Come on! Come on, Rag! Come on! ಬ್ರಹ್ಮೋತ್ಸವ ಬರ್ತಾ ಇದೆ, ಒಂದ್ಸಲಿ ಆರತಿ ಮಾಡ್ಬಿಡ್ತೀನಿ. ಹಾಕಿ ನಥಿಂಗ್ ಡೂಯಿಂಗ್. ರಾಗ್ ಹೀರೋ ಆದ್ಮೇಲೆ ಫಸ್ಟ್ ಟೈಮ್ ಮ್ಯಾಚ್ ಬಂದಿದ್ದಾನೆ, ನಾನ್ ನೋಡ್ಲೇಬೇಕು. ನೋಡ್ರಿ, ಬ್ರಹ್ಮೋತ್ಸವ ಬರ್ತಾ ಇದ್ರು ಹಾಕಕ್ಕೂ ಬಿಡದೆ ದರಿದ್ರು ಡಿಶಮ್ ಡಿಶಮ್ ನೋಡ್ತಾ ಕೂತಿದ್ದಾರೆ. ರಾಂಗ್ ಟೈಮಲ್ಲಿ ಬಂದೆ ಅಂತ ಕಾಣಿಸುತ್ತಲ್ಲಪ್ಪ. ಏನೇ ಇದ್ರು ಮ್ಯಾಚ್ ಮುಗಿದ ಮೇಲೆ ಮ್ಯಾಚ್ ಸ್ಟಾರ್ಟ್ ಆಗೋಯ್ತಾ? ಈ ಮ್ಯಾಚ್ ಸ್ಟಾಪ್ ಆಗ್ಬೇಕು ಅಂದ್ರೆ ಆ ಕೇಬಲ್ ಕಟ್ ಆಗ್ಬೇಕು. ಅಯ್ಯೋ, ಹೋಯ್ತಾ? ಥ್ಯಾಂಕ್ ಯು ಸ್ಯಾಟಲೈಟ್. ಸದ್ಯ ಪೀಡೆ ತೊಲಗ್ತು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಈ ಏರಿಯಾದಲ್ಲಿ ಕೇಬಲ್ ಕನೆಕ್ಷನ್ ಕಟ್ ಹೋಗಿದೆ ಮೇಡಮ್. ಅದಕ್ಕೆ ಹೊಸ ಕನೆಕ್ಷನ್ ಕೊಡ್ತಾ ಇದೀವಿ ನಾವು. ಕಮಾನ್. ಅಯ್ಯೋ, ಬೇಗ ಹಾಕು, ರಾಕ್ ಹೊರಟೋಗ್ತಾನೆ. ಸಿಗ್ನಲ್ ರೆಡಿ, ಸ್ಟಾರ್ಟ್. ಓಕೆ, ಓವರ್. ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ನೀವೇನಾ? ಯಾರನ್ನ ಯಾರು ಅರೆಸ್ಟ್ ಮಾಡ್ತಿದ್ರೆ ಹೇಳಿ. ಐ ವಿಲ್ ಟೇಕ್ ಇಮಿಡಿಯೇಟ್ ಆಕ್ಷನ್. ವೆಲ್ಕಮ್ ಟು ಅವರ್ ಚಾನೆಲ್ ಸರ್. ಪ್ಲೀಸ್ ಕೂತ್ಕೊಳ್ಳಿ ಸರ್. ಈಗ ನಮ್ಮ ಸ್ಟುಡಿಯೋದಲ್ಲಿ ಯಂಗ್ ಡೈನಮಿಕ್ ಸಿಟಿ ಕ್ರೈಮ್ ಬ್ರಾಂಚ್ ಆಫೀಸರ್ ಮಿಸ್ಟರ್ ಬಸವ ಅವರು ನಿಮ್ ಮುಂದೆ ಇದ್ದಾರೆ. CCB ಆಫೀಸರ್ ಬಸವ ಅವರು ಇರ್ಲಿ. ಅಲ್ಲಿ ರಾಕ್ ಹೊರಟೋಗ್ತಾನೆ, ನೀನ್ ಸುಮ್ಮನೆ ಹಾಕಪ್ಪ. ಅಯ್ಯೋ, ಇರು ವಿಶಾಲು, ಅವ್ರು ನನಗೆ ಚೆನ್ನಾಗ್ ಗೊತ್ತು, ನಾನ್ ನೋಡ್ಬೇಕು ಅಷ್ಟೇ. ಈಗ ನಿಮ್ಗೊಂದು ಸರ್ಪ್ರೈಸ್ ಕೊಡ್ತಿದೀವಿ ಸರ್. ನೀವ್ ಮಾಡಿರೋ ಡೈನಮಿಕ್ ಆಕ್ಷನ್ ನ ನಮ್ ಟೀಮ್ ಅವರು ಸೀಕ್ರೆಟ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಈಗ ಆ ಕ್ಲಿಪ್ಪಿಂಗ್ಸ್ ನೋಡೋಣ. ಹುಡುಗಿ ಹೋಮ್ ಪ್ರಾಪರ್ಟಿ ಅನ್ಕೊಂಡಿದ್ದೀನಿ. ರೇಪ್ ಮಾಡ್ತೀಯ? ಏನ್ ಪರ್ಸನಾಲಿಟಿ ಇಂಥವನು. WWF ಸೇರ್ಕೊಂಡೆ ಡೆಫಿನೆಟ್ ಆಗಿ ಚಾಂಪಿಯನ್ ಆಗೋಗ್ಬಿಡ್ತಾನೆ. ಏ ಬುಡ್ಡಿ, ನಿನ್ ಮೊಮ್ಮಗಳಿಗೆ ನಾನು ಲವ್ ಮಾಡು ಅಂತ ರೆಕಮೆಂಡ್ ಮಾಡು.
ನಿನಗೋಸ್ಕರ WWF ಹೋಗಿ ಆ ರಾಕ್ ನೇ ಸೋಲ್ಸ್ಬಿಟ್ಟು ಬರ್ತೀನಿ. CCB ಸ್ಪೆಷಲ್ ಆಫೀಸರ್ ಬಸವ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ವಾಟ್ ಇಸ್ ದಿಸ್? ನನಗೆ ಗೊತ್ತಿಲ್ಲದಿರೋ ಹಾಗೆ ಈ ರೀತಿ ಶೂಟ್ ಮಾಡಿ ಈ ರೇಂಜ್ ಪಬ್ಲಿಸಿಟಿ ಮಾಡಿದ್ರೆ ನನ್ನಿಂದ ಒಪ್ಪಿನಾದ್ರೂ ಹಿಡಿಯಕ್ಕಾಗುತ್ತಾ? ಅವಾಗ ಪ್ರಾಬ್ಲಮ್ ಯಾರಿಗೆ? ನಿನ್ನಂತ ಗರ್ಲ್ಸ್ಗೆ, ಲೇಡೀಸ್ಗೆ, ವಿಮೆನ್ಸ್ಗೆ. ಕರೆಕ್ಟ್. ಲೈಟ್ಸ್ ಆಫ್ ಪ್ಲೀಸ್. ನೋ ಕ್ಯಾಮೆರಾಸ್. ಔಟ್ ಔಟ್. ಯು ಕೀಪ್ ಕ್ವೈಟ್. ನೋ ಸ್ನ್ಯಾಪ್ ಪ್ಲೀಸ್. ಆಫೀಸರ್, ವಾಟ್ ಇಸ್ ದ ನೆಕ್ಸ್ಟ್ ಆಪರೇಷನ್? ಜಯನಗರ ಸರ್, ಕಮ್ ಆನ್. ಸರ್, ನಮ್ಮ ಪ್ರೇಕ್ಷಕರಿಗೆ ಒಂದು ಮೆಸೇಜ್ ಕೊಟ್ಟು ಹೋಗಿ ಸರ್. ಸರ್, ನೋ, ನಮ್ಮ ಚೀಫ್ ಬಸವ ಅವರು ಮೆಸೇಜ್ ನ ಎನ್ಕರೇಜ್ ಮಾಡೋದಿಲ್ಲ. ಓಕೆ? ಗ್ರೇಟ್ ಆಫೀಸರ್ ವಿಶಾಲು, ಗ್ರೇಟ್ ಡೈನಮಿಕ್ ಆಫೀಸರ್. ಇವ್ರ ಬಗ್ಗೆ ಇಡೀ ಬೆಂಗಳೂರೇ ಮಾತಾಡೋ ಅಂತ ದಿನ ಬರುತ್ತೆ, ನೋಡ್ತಾ ಇರು. 30%. ಮಾಡಿದ್ದು ನಾನೇ. ಯಾಕೆ? ಆ CCB ಬಸವ ನನ್ ದುಶ್ಮನ್. ಅವನು ಸ್ಮಾರ್ಟ್ ಇಡ್ಬೇಕು ಅಂತ ಸೆಂಟ್ರಲ್ ಜೈಲಿಂದ ಎಸ್ಕೇಪ್ ಆಗಿ ಬಂದಿರೋ ದೊಡ್ಡ ಕಿಲಾಡಿ ನಾನು. ನೀನ್ ಅವನ ಲವ್ ಮಾಡ್ತಾ ಇದ್ಯಾ? ನೀನೇನಾರ ಅವನ್ನ ಮದುವೆ ಮಾಡ್ಕೊಂಡ್ರೆ ಆನೆ ಮೇಗ್ಲು ಬಟ್ಟು ತಾಳಿ ಬಟ್ಟು 2 ಕಟ್ಟು. ಇನ್ನೊಂದ್ಸಲ ಹುಡುಗಿನ ಬ್ಲಾಕ್ಮೇಲ್ ಮಾಡಿ ಸ್ಟೂಪಿಡ್ ಫೆಲೋ. ಜೈಲಿಂದ ಎಸ್ಕೇಪ್ ಆಗಿ ನನಗೆ ಸ್ಪಾಟ್ ಇಡ್ತೀನಿ. ಅಯ್ಯೋ ಅಣ್ಣ, ಏನದು ಗಲಾಟೆ? ಏನಿಲ್ಲಣ್ಣ, ನಮ್ಮ ಆಟಿ ನನ್ ಬಂತು ಫುಲ್ಲು ಟೈಟು. ಮ್ಯೂಸಿಕ್ ಶಾಪ್ ಹೋಗಿ ಬಟ್ಟೆ ಸರ ಬೇಕು ಅಂತ ಕೇಳ್ತಿದ್ದ. ಗೊತ್ತಿರೋನಲ್ವಾ, ಅದಕ್ಕೆ ಮನೆಗೆ ತಕ್ಕ ಬಂದ್ ಕಳಿತೆ ಅಷ್ಟೇ. ಇದೇನು ನನ್ನ ವೈರಸ್ ದಿನ ಇದೆ? ಓಹ್, ಇದಾ? ಅವಸರದಲ್ಲಿ ಮನೆಯಿಂದ ಹೊರಡ್ಬೇಕಾದ್ರೆ ಮೊಬೈಲ್ ಅಂತ ಅಂದ್ಬಿಟ್ಟು. ಅಪರಲ್ಲ, ನೀ ತಗೊಂಡೋಗೋಣ. ಅದಕ್ಕೆ ಒಂದ್ 2 MS ಸುಬ್ಲಕ್ಷ್ಮಿ CD ಬೇಕಂದ್ರೆ ನಾ ತರ್ತೀನಿ. ನೀ ಮನೆಗೆ ಹೋಗೋಣ. ಓಕೆ, ರೆಡಿ? ಬಾಯ್ ಬಾಯ್ ಬಾಯ್. ಆ ರೌಡಿ ನಿಮ್ಮನ್ನ ನನ್ನವಳು ಅಂತ ಪಕ್ಕ ಡಿಸೈಡ್ ಮಾಡ್ಬಿಟ್ಟಿದ್ದೇನೆ. ಫ್ರಮ್ ದಿಸ್ ಮೂಮೆಂಟ್ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕೆ? ನೀವಾಗ್ಲೇ ಅವ್ನ ಅರೆಸ್ಟ್ ಮಾಡಾಯ್ತಲ್ಲ. ನಿಮಗ್ ಗೊತ್ತಿಲ್ಲ, ಆ ಜೈಲ್ ಸೆಲ್ ತುಂಬಾ ವೀಕು. ಈಗ ನಿಮ್ ಸೆಲ್ ಕೊಡಿ. ದಿಸ್ ಇಸ್ ಮೈ ನಂಬರ್. ಎನಿ ಡೌಟ್, ಎನಿ ಪ್ರಾಬ್ಲಮ್, ಎನಿ ಟೈಮ್ ನನ್ ಸೆಲ್ಗೆ ಫೋನ್ ಮಾಡಿ. ಹೌದು, ಆ ರೌಡಿ ಏನೋ ನಿಮ್ಮನ್ನ ಹೆದರ್ಸ್ತಿದಂಗಿತ್ತಲ್ಲ? ಏನಿಲ್ಲ ಬಿಡಿ, ಅದನ್ನ ಕೇಳಿದ್ರೆ ನೀವು ಮೂಡ್ ಔಟ್ ಆಗ್ತೀರಾ. ಆಲ್ರೆಡಿ ನಮ್ಮ ಅಣ್ಣ ಬಂದ್ ನನ್ ಮೂಡ್ ಔಟ್ ಮಾಡ್ದ ಬಿಡಿ. ಯಾಕೆ? ಒಂದ್ ಹುಡುಗಿ ನೋಡಿದಾರಂತೆ, ನಾನು ಓಕೆ ಅಂತ ಹೇಳಿ ಆ ಹುಡುಗಿನ ಮದುವೆ ಮಾಡ್ಕೋಬೇಕಂತೆ. ಅದ್ ಹೇಗ್ ಸಾಧ್ಯ ರೀ? ಹಾಗಾದ್ರೆ ನಿಮ್ಗೆ ಮದ್ವೆ ಅಂದ್ರೆ ಇಷ್ಟ ಇಲ್ವಾ? ಅಯ್ಯೋ, ಹಾಗೆಲ್ಲ ಹೇಳ್ದೆ. ನನಗೆ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ ಅಷ್ಟೇ. ಓ, ಲವ್ ಮ್ಯಾರೇಜಾ? ಹಾ, ನಿಮ್ ತರ ಇರೋ ಒಂದು ಹುಡುಗಿ. ಅಂದ್ರೆ ನೀವಲ್ಲ, ನಿಮ್ ತರ ಇರೋ ಒಂದು ಹುಡುಗಿ ನಾನು ನೋಡಿ. ಬಸವ ಎಂತ ಬಹದ್ದೂರ್ ಗಂಡು. ಅವನ್ ಬಿಹೇವಿಯರ್ ನಲ್ಲಿ ಬಂಗಾರದ ಮನುಷ್ಯ. ಅವ್ನ್ ನನ್ ಜೊತೆ ಆದ್ರೆ ಲೈಫೇ ಹಾಲು ಜೇನು ತರ ಇರುತ್ತೆ ಅಂತ ಹೇಳಿ ಅವಳೇ ಫೀಲ್ ಮಾಡಿ ಓಡ್ ಬಂದು ನನಗೆ ಐ ಲವ್ ಯು ಅಂತ ಹೇಳಿದ್ರೆ ಆಗ ನಾನು ಲವ್ ಮಾಡ್ತೀನಿ. ಆ ನನ್ ಕನ್ಸು ನೆನ್ಸಾಗ್ಬೇಕು ಅಂದ್ರೆ ಮೊದ್ಲು ಈ CCB ಗೆ ರಿಸೈನ್ ಮಾಡ್ಬೇಕು. ನಿಮ್ಗೆ ನನ್ ಮೇಲೆ ಅಭಿಮಾನ ಇಲ್ವಾ? ಖಂಡಿತ ಇದೆ, ನಿಜವಾಗ್ಲು ನಿಮ್ಮನೆಗೂ. ಹಾಗಾದ್ರೆ ನೀವು CCB ಗೆ ರಿಸೈನ್ ಮಾಡಬಾರ್ದು, ಪದೇ ಪದೇ ಈ ರೀತಿ ಹೇಳ್ಬಾರ್ದು. ನೀವ್ ಹೇಳದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಕಂಟಿನ್ಯೂ ಮಾಡ್ತೀನಿ ಬಿಡಿ. ಥ್ಯಾಂಕ್ ಯು. ನೀವ್ ಯಾವ ಹುಡ್ಗಿನ ಇಷ್ಟ ಪಡ್ತಿದ್ದೀರೋ ಆ ಹುಡ್ಗಿನೇ ಒಂದಲ್ಲ ಒಂದಿನ ನಿಮ್ ಹತ್ರ ಬಂದು ಐ ಲವ್ ಯು ಅಂತ ಹೇಳ್ತಾಳೆ ನಿಮ್ ಮನೆಗೂ. ಅಬ್ಬಾ, ನೀವ್ ಹೇಳಿದ್ಮೇಲೆ 100% ಕಾನ್ಫಿಡೆನ್ಸ್ ಬಂತು ರೀ. ಓಕೆ, ಬಾಯ್. ಬಾಯ್. ಹೌದು, ತಾತನ್ಗೆ ನಿನ್ ಲವ್ ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ದೆ? ನಾನೆಲ್ಲಿ ಎಕ್ಸ್ಪ್ರೆಸ್ ಮಾಡ್ದೆ? ಅವ್ರೇ ಎಕ್ಸ್ಪ್ರೆಸ್ ಟೈಮ್ ತರ ನನ್ನಿಂದೆ ಸುತ್ತಿ ಸುತ್ತಿ ಐ ಲವ್ ಯು. ಯಾಕ್ ತಾತ? ಅಜ್ಜಿ ನಿಜ ಹೇಳಿದ್ರೆ ನಿನ್ಗೆ ಯಾಕಷ್ಟು ಕೋಪ? ಸುಮ್ನೆ ಇರಕ್ಕಾಗಲ್ವಾ? ಏನೇ ನನಗೆ ರೇಗಿಸ್ತೀಯ? ಹೇಳಲ್ಲ, ಹೋಗು. ಪ್ಲೀಸ್ ಪ್ಲೀಸ್ ವಿಶಾಲು, ಹೇಳು ಹೇಳು ಹೇಳು. ಹಾಗ್ ಬಾ ದಾರಿಗೆ. ಆಯ್ತು, ಹೇಳು. ನನ್ನ ಕೇಳಿದ್ರೆ ಹುಡುಗಿರು ಹುಡುಗರಿಗೆ ಐ ಲವ್ ಯು ಅಂತ ಹೇಳೋದು ತುಂಬಾ ಈಜಿ ಕಣೆ. ಅದೇ ಹುಡುಗರು ಹುಡುಗಿಯರಿಗೆ ಐ ಲವ್ ಯು ಅಂತ ಹೇಳಿದ್ರೆ ಚಪ್ಲಿ ತಿನ್ನೋ ಚಾನ್ಸಸ್ ಇರುತ್ತೆ.
ಈ ವಿಷಯದಲ್ಲಿ ನಮ್ ಹುಡುಗಿರ್ಗಿಂತ ಹುಡುಗರೇ ಬೆಟರ್. ಆದ್ರೆ ಹುಡುಗಿರೇ ಲವ್ ಹೇಳಿದ್ರೆ ಹುಡುಗರು ರೆಸ್ಪೆಕ್ಟ್ ಕೊಡ್ತಾರಾ? ಕೊಡ್ದೆ. ಮಮತಾಜ್ಗೋಸ್ಕರ ಶಹಜಹಾನ್ ತಾಜ್ ಮಹಲ್ ಕಟ್ಟಿಸಿದ್ನೆ ಹೊರತು ಮಮತಾಜ್ ಕಟ್ಟಿಸಿದ್ಲಾ? ನನಗ್ ತಿಳಿದ ಹಾಗೆ ಈ ಪ್ರಪಂಚದಲ್ಲಿ ಒಂದು ಹುಡುಗನಿಗೋಸ್ಕರ ಒಂದು ಹುಡುಗಿ ಪ್ರೀತಿಯಿಂದ ಒಂದು ಚಿಕ್ಕ ಬಾತ್ರೂಮ್ ಕೂಡ ಕಟ್ಸಿಲ್ಲ. ಹೌದು, ಏನು ಇದ್ದಕ್ಕಿದ್ದಾಗೆ ಲವ್ ಮ್ಯಾಟ್ರ್ ಕೇಳ್ತಿದ್ಯಲ್ಲ, ಏನ್ ಸಮಾಚಾರ? ಸಮಾಚಾರನಾ? ಏನಿಲ್ಲಪ್ಪ, ಸುಮ್ಮನೆ ಹೀಗೆ. ಹೋಗ್ಲಿ, ಅದ್ಯಾವನ ಹುಡುಗ CCB ಜೇಡ್ರ ಬೆಲೆ ರಾಜ್ಕುಮಾರ್ ತರ ಇದಾನಲ್ಲ, ಅವನ ಹೆಸರೇನಂದೆ? ಬಸ್ವಾ. ಅವನ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದಾನ? ಗೊತ್ತಿಲ್ಲ. ಹೋಗ್ಲಿ, ನಿನ್ನಂತ ಹುಡುಗಿ ಯಾರಾದ್ರೂ ಆ ಬಸ್ವನ್ನ ಲವ್ ಮಾಡ್ತಾ ಇದ್ದಾಳ? ಏನಿದು ಸಿಲ್ಲಿ ಕ್ವೆಶ್ಚನ್ಸ್? ನಿಂಗೇನಾದ್ರೂ ತಲೆ ಕೆಟ್ಟೋಗಿದ್ಯಾ? ಈ ಊರಲ್ಲಿ ಯಾರ್ಯಾರನ್ನ ಲವ್ ಮಾಡ್ತಿದ್ದಾರೆ ಅಂತ ಎನ್ಕ್ವೈರಿ ಮಾಡೋದೇ ನನ್ ಕೆಲ್ಸನಾ? ನಿನ್ ಬಾಯ್ ಮುಚ್ಕೊಂಡು ಸುಮ್ನೆ ಕುತ್ಕೊಂಡು ಓದ್ಕೋ.